ನಮಸ್ಕಾರ ಆಪ್ತರೆ, ನಾವು ಇವತ್ತು ಸೆಂಟ್ ಇಗ್ನೇಸ್ ಚರ್ಚ್ ಬಂದಿದ್ದೀರಿ ಮಿಷನ್ ಸಂಡೇಯಲ್ಲಿ ಪಾಲ್ಗೊಳ್ಳಲು. ಈ ಮಿಷನ್ ಸಂಡೇ ಅಂದರೆ ಏನಂತ ನಮ್ಮ ಪೋಪ್ ಲಿಯೋ ಅವರು ಹೇಳ್ತಾರೆ, ಕೇಳಿ. I urge every Catholic parish in the world to take part in World Mission Sunday. Your prayers, your support will help spread the gospel, provide for pastoral and catechetical programs, help to build new churches, and care for the health and educational needs of our brothers and sisters in mission territory. ಮತ್ತೆ ಯಾಕೆ ತಡ, ಬನ್ನಿ ಆರಂಭಿಸೋಣ. ಇಲ್ಲಿ ಲಕ್ಷ ಲಕ್ಷ ಎಲ್ಲ ಮಾಡೋದಿಲ್ಲ, ಕಮ್ಮಿನೇ ನೋಡಿ. 250 ಪುಟ್ಲ 250 ಆಂಟ ಬಂದವರು ಬಂದವರು ಒಂದಿನ ತಗೊಂಡು ತಿನ್ಕೊಂಡು ಹೋಗ್ಬೇಕು, ಚೇಪಲ್ ತಗೊಂಡು ಹಾಕೊಂಡು ಹೋಗ್ಬೇಕು. ನೀನು 500 2500 10 ಕೆಜಿ ಕ್ಯಾರೆಟ್ ನನ್ನ ಮಗಂದು ಮಾತ್ರ ಮೇಲೆ ಫ್ರೈ 10 ಕೆಜಿ 600 ಜನ 600 ನೀರು ಕೊಟ್ಟವ್ರೆ ಆಕ್ಷನ್ ಮಾಡ್ತಾರೆ. 700 ಪೈಪಟ್ಟಿ ತಗೊಂಡೋಗ 10 ಕೆಜಿ ನೀರು 800 ವಡೆ ಮಾಡ್ಕೊಂಡು ಹೋಗ್ತಾರೆ ನೀವು ಕಷ್ಟ 800 ಅಂತಾರೆ ಜನ 800 ಅಂತಾರೆ. ನಾರ್ಮಲ್ ಕೊಟ್ಟಿದ್ದು ಬೇಕು 800 ನೋಡೇ ದುಬಾರಿ ಮೇಲೆ ನೋಡಿ, ಕೋಳಿ ಆಕ್ಷನ್ ಮಾಡ್ತಾರೆ ನೋಡಿ, ಯಾವ ಪ್ರೈಸ್ ಹೋಗುತ್ತೆ ಅಂತ. ಇವಾಗ ನಡೀತಾ ಇರೋಂಥ ಆರಾಜ್ ಪ್ರಕ್ರಿಯೆಗೆ ಕೋಳಿ ಮತ್ತು ಮೀನು ಮತ್ತು ದವಸ ಧಾನ್ಯಗಳನ್ನು ಕೊಟ್ಟವರು ಉದಾರಿಗಳು, ಇವರು ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಇದನ್ನ ಆಕ್ಷನ್ ಮುಖಾಂತರ ಸಂಗ್ರಹಣೆ ಮಾಡಿದಂಥ ದುಡ್ಡನ್ನ ಇದು ಫಾದರ್ ಕಲೆಕ್ಟ್ ಮಾಡಿಕೊಂಡು ಇದು ವ್ಯಾಟಿಕನ್ ಸಿಟಿ ರೋಮ್ಗೆ ಕಳಿಸ್ಕೊಟ್ಟು ಅಲ್ಲಿಂದ ಎಲ್ಲೆಲ್ಲಿ ಜನಗಳು ಚರ್ಚ್ಗಳು ನಡ್ಸೋಕ್ಕಾಗಲ್ಲ, ತುಂಬ ಬಡತನದಲ್ಲಿರ್ತಾರೆ, ಆ ಒಂದು ಪ್ರದೇಶಕ್ಕೆಲ್ಲಾನು ಈ ಮಿಷನರಿಗಳು ಹೋಗಿರ್ತಾರಲ್ವ, ಹೋಗಿರುವಂತಹ ಮಿಷನರಿಗಳಿಗೆ ಧನ ಸಹಾಯದ ಮುಖಾಂತರ ಪ್ರಾರ್ಥನೆಗಳ ಮುಖಾಂತರ ಸಹಾಯ ಮಾಡುವಂತಹ ಒಂದು ಕಾರ್ಯವೇ ಸುವಾರ್ಥ ಪ್ರಸಾರ ಭಾನುವಾರ ಮತ್ತು ಮಿಷನ್ ಸಂಡೇ ಅಂತ ಇದನ್ನು ಕರೀತಾರೆ. ಈ ಕೋಳಿ ಆಕ್ಷನ್ ಹೋಗ್ತೈತೆ, ಹೋಗ್ತಾನೆ ಐತೆ, ರೇಟ್ ಇನ್ಕ್ರೀಸ್ ಮಾಡ್ತಾನೆ ಇದ್ದಾರೆ. $1,800 ಕರೆದವನೇ ನಮ್ಮ ಮಾಟಿನು. ಮಾಟಿನ್ ಬಿಟ್ಬಿಡ್ಬೇಡ. ಮಾರ್ಟಿನ್ಗೆ ಕೋಳಿ ಸೇರಿದೆ ಇವಾಗ $1,800. 100 ರೂಪಾಯಿ ಪ್ರೀತು ಬರ್ದಿರೋ ನಿಮ್ ಮಕ್ಕಳು ಬರ್ದಿರೋದ್ರೆ 200 ರೂಪಾಯಿ ಬಾಳ, ಆ ಮಗ ಬರ್ದಿರೋದು ಗೊತ್ತು, ಅದಕ್ಕೆ 200 ರೂಪಾಯಿ ಬಾಳ. 200 ರೂಪಾಯಿ ಹ್ಯಾಂಡ್ ಕ್ಯಾಪ್ ಚೆನ್ನಾಗಿದೆ ನೋಡಿ. ಹೊಸ ಮನೆಗೆ ದರ್ಶನ ಕೊಡ್ತಾರೆ ಸ್ವಾಮಿ, ಕರ್ಕೊಂಡು ಹೋಗ್ರಿ. 200 ರೂಪಾಯಿ ಸ್ವಾಮಿ ಬರ್ತಾರ ಇಲ್ಲ. 200 ರೂಪಾಯಿ ಒಂದ್ಸಲ, 200 ತಗೊಳಪ್ಪ ಅವ್ರಿಗೆ. 500 500 600 700 700 ಆರಾಮ್
ಒಂದು ಕಿಲೋ ನಾರಾಯಣ ಪ್ರಕ್ರಿಯೆ ನಡೀತಾ ಇದೆ. ಇವತ್ತೆಲ್ಲ ಖುಷಿ ನಮ್ಮ ಮನೆಯಲ್ಲಿ. ಎಂಟು 35 14 ಬೇಗ ಈಗ ಆಟ ಕೂಡ ಐತೆ, ಈಗ ಊಟ ಐತೆ. 850 ಅಂತಾನೆ 840 ಅಂತಾನೆ 900 ಬಾಲಣ್ಣ 900 ಕೇಳ್ತಾರೆ. 950 ಬಹಳ ಕೂಡ 950 950 950 ಅಂತಾನೆ 950 ಓಕೆ, ಕ್ರಿಸ್ಪಿ ಅವರಿಗೆ 950 ರೂಪಾಯಿಗೆ ಬುಟ್ಲಾಕ್ ಹೋಗಿದೆ. ನಾವು ಊಟ ತಿನ್ನಕ್ ಹೋಗ್ತಾ ಇದೀರಿ. ಇಲ್ಲಿ ಅಲ್ಲಿ ಎಷ್ಟು ಗೊತ್ತಿಲ್ಲ ನೋಡಿ. ನಮ್ಮ ಫ್ರೆಂಡ್ ಪ್ರವೀಣ್ ಅಂತ. ಮಸಾಲ ಅದೇ ಬಫೆಟ್ ಚಿಲ್ಲಿನ ಬಫೆಟ್ ಜೊತೆ ಅದನ್ನ ಪಾಪ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾರೆ. ಇವರಿಗೆಲ್ಲ ಬೇಕಂದ್ಬಿಟ್ಟು ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ದೇವರು ಇವರಿಗೆ ಜೀವನದಲ್ಲಿ ಒಳ್ಳೇದು ಮಾಡಿ. ಇವಾಗ ಇಡ್ಲಿ ಮತ್ತು ಪೋನ್ ತಗೊಂಡಿದ್ದೀನಿ ಫ್ಯಾಮಿಲಿ ಜೊತೆ ತಿನ್ನೋದಕ್ಕೆ. ನೆಕ್ಸ್ಟ್ ಪೂರಿ. ಪೂರಿಯಲ್ಲಿ ಸಿಗ್ತದೆ. ನಮ್ಮ ಸೇನೆ ಅವ್ರು ಮಾಡ್ತಾ ಇದ್ದಾರೆ. ಕುರಿ ಹರಾಜು ಮಾಡೋದು ನೋಡ್ತೀರಾ? ನೋಡಿ ಇವಾಗ ಹೆಂಗಂದು ಮಾಡ್ತಾರಂತ. ಬರೀ 2,000 ರೂಪಾಯಿ ಇವಾಗ ಒಂದು ಅರೇಂಜ್ ನಡೀತಾ ಇದೆ. 2,300 ಮಾದರಿ ಆಗ್ತಾವ್ರೆ. ಆಡು ತುಂಬ ಐತೆ, ಕಾಳ ಐತೆ, ಎಲ್ಲ ಐತೆ. ಚಿಕನ್ ಚಪಾತಿ ಇವಾಗ ಚಪಾತಿ ಚಿಕನ್ ಬೋನ್ನ Let's go eat. ಚಪಾತಿ ಚಿಕನ್ ಸಾಕು ಕೊಡಮ್ಮ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಅನ್ಕೊಳ್ತೀನಿ. ಫಾದರ್ಸು ಆಲ್ಟರ್ ಬಾಯ್ಸ್ಗೆ ತುಂಬ ಕೈಲಾದಷ್ಟು ಸಹಾಯ ಮಾಡಿ ಊಟ ತಗೊಟ್ಟಿದ್ದಾರೆ. ಧನ್ಯವಾದಗಳು. ಇಡಿಯಪ್ಪಂ ತಗೊಂತೀನಿ. ಒಂದು ಪ್ಲೇಟ್ ಕೊಡಕ. ಒಂದು ಪ್ಲೇಟ್ ಇಡಿಯಪ್ಪಂ. ಪೋರ್ಕಿಲ್ಲ? ಇಲ್ಲ ಇಲ್ಲ. ಹಾ ಅದೇ ಪೋರ್ಕ್ ಇದೆಯಾ? ಹಾ ಹಾ ಕೊಡಿ. ಪೋರ್ಕ್ ಮನೇಲಿ ಮಾಡೋದಿಲ್ಲ, ಹೊರಗಡೆ ಮಾತ್ರ ತಿಂತೀರಿ. ನಮ್ಮ ಬೇಗರವರಿಗೆ ಶೀಶ್ ಕಳಿ ಬಳಕೆ ಮಾವು ಇದ್ದೇ ಇರಬೇಕು ನೋಡಿ.
200. ಸರಿ ತಿನ್ರಿ. ಜನ ಇದೆಯಪ್ಪಮ್ಮ. ನನ್ನ ಫ್ರೆಂಡ್ ಕಟಿ ನೋಡಿ ಏನೋ ತಿಂತಾವನೆ. ಏನ್ ತಿಂತಾರದು? ಕೇಕ್ ತಗೋ ನೋಡಿ ಮಕ್ಕಳಿಗೆ ಕೇಕ್ ಇಸ್ಕೊಡ್ತೀನಿ. ಎರಡು ಇಷ್ಟೊತ್ತು ನೀವೇನು ನೋಡಿದ್ರಿ ಹರಾಜ್ ಪ್ರಕ್ರಿಯೆ, ತಿಂಡಿ ತಿನಿಸು, ಇವಾಗ ಸಪ್ರೇಟ್ ಸೆಕ್ಷನು, ಗೇಮ್ಸ್ ಮತ್ತು ಸ್ಟಾಲ್ಸ್ ಯಾವ್ಯಾವ ರೀತಿ ಹಾಕಿದ್ದಾರೆ ಅಂತ ಪ್ರತಿಯೊಂದು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ನಿಮಗೆ ಕಾಣಿಸ್ಬೋದು ಯಾವ ರೀತಿ ಸ್ಟಾಲ್ಸ್ ಹಾಕಿದ್ದಾರೆ ಮತ್ತು ಫುಡ್ ಫೆಸ್ಟ್ ಕೂಡ ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ನಿಮಗೆ ತೋರಿಸ್ತೀನಿ ನೋಡಿ. ಇದು ಗೇಮ್ಸ್, ಫೋಕಸ್ ಗೇಮ್. ಇವಾಗ ಹರಾಜ್ ಪ್ರಕ್ರಿಯೆ ಎಲ್ಲ ಮುಗಿದೋಗಿದೆ, ಅದನ್ನು ನೀವು ನೋಡಿರ್ಬೋದು ಮುಂಚೆನೆ. ಇವಾಗ ಸ್ಟಾಲ್ಸ್ನ ಒಂದಿಷ್ಟು ಪೂರ್ತಿ ತೋರಿಸ್ತೀನಿ ನೋಡಿ. ಇದು ನಮ್ಮ ಬೇಗೂರು ಟೀಮ್ ಅವ್ರು ಹಾಕಿರೋದು ಕೊಯರ್ ಟೀಮು, ಕಲರವ ಘನ ವೃಂದ. ಮತ್ತು ಇದು ಬ್ರದರ್ಸ್ ಹಾಕಿದ್ದು, ಮತ್ತು ಇದು ಒಂದು ಕೊಯರ್ ಇಂಗ್ಲೀಷ್ ಕೊಯರ್ ಟೀಮ್ ಹಾಕಿರೋದು. ಊಟ ಎಲ್ಲ ಚೆನ್ನಾಗಿತ್ತು. ಇವರ ಒಂದು ಶ್ರಮಕ್ಕೆ ಧನ್ಯವಾದಗಳು. ಇದು ಸೆಂಟ್ ಆನ್ಸ್ ಕಾನ್ವೆಂಟ್ ಅವ್ರು ಹಾಕಿದ್ದಾರೆ ನೋಡಿ. ಮತ್ತು ಇದು ಕನ್ನಡ ಗಾನ ವೃಂದ, ಇನ್ನೂ ಒಂದು ಟೀಮ್. ಇದು ಸೆಂಟ್ ಆಂಟೋನೀಸ್ ಕಾನ್ವೆಂಟ್ ಅವರು ಸ್ನ್ಯಾಕ್ಸ್ ಮಾಡಿ ಕೊಟ್ಟಿದ್ದಾರೆ. ಇದು ಬೇಗೂರು ಟೀಮು, ಕಡೆ ಚರ್ಚ್ ಪಕ್ಕದಲ್ಲಿರೋದು ನೋಡಿ. ಕಬಾಬೆಲ್ಲ ಮಾಡಿ ಖಾಲಿ ಮಾಡಿಕೊಂಡು ಇವ್ರದ್ದು ಫಸ್ಟ್ ಸೋಲ್ಡ್ ಔಟ್ ಆಗಿರೋದು ಸ್ಟಾಲ್ ಇದೆ. ಇದು ನಮ್ಮ ಸಹೋದರರು ಸಂಗಾತಿ ಬೇಗೂರು ಅಂತ, ಕೊಂಕಣ್ ಕೋಸ್ಟಲ್ ಕ್ಯಾಚ್. ಇವರು ಬೇರೆ ಕಡೆಯಿಂದ ಬಂದು ಬೇಗೂರಲ್ಲಿ ನಿಲ್ಲಿಸಿ ಇವರ ಒಂದು ಸೇವೆನ ಮಾಡ್ತಾ ಇದ್ದಾರೆ. ಇವ್ರಿಗೂ ತುಂಬ ಧನ್ಯವಾದಗಳು. ಇದು ನಮ್ಮ ಜಯಕ್ ಅವ್ರು ಹಾಕಿರೋದು, ಜಯಕ್ ಅವ್ರ ಫ್ಯಾಮಿಲಿ ಸ್ನ್ಯಾಕ್ಸು. ಮತ್ತು ಪ್ರೇಯರ್ ಟೀಮ್ ಇವಾಗ ಹೊಸದಾಗಿ ಮಾಡಿದ್ದಾರೆ, ಆ ಒಂದು ಟೀಮ್ ಅವರು ಹಾಕಿದ್ದು. ಇದು ಹರಿಹರ ಮಾತೆಯ ಟೀಮ್ ಬೇಗೂರು. ನಮ್ಮ ಅಕ್ಕ ವಿಡಿಯೋ ಮಾಡಬೇಡ ಅಂತ ಕೈ ಹಿಡ್ಕೊಂಬಿಟ್ರು ನೋಡಿ. ಎಲ್ಲ ವಾಲಂಟಿಯರ್ಸ್ ಇದ್ದಾರೆ, ಹುಡುಗರು, ಯೂತ್ ಚೆನ್ನಾಗಿ ಸಪೋರ್ಟ್ ಮಾಡಿದರು ಈ ವರ್ಷ. ಮತ್ತು ಈ ಒಂದು ಕೇಕ್ ಮತ್ತು ಸ್ಟಾಲ್ ಮಾಡಿ ಹಾಕಿದ್ದಾರೆ ನೋಡಿ. ಮಕ್ಕಳು ಹೇಳಬೇಕಾ ಕೇಕ್ ಎಷ್ಟು ಇಷ್ಟಪಡ್ತಾರಂತ, ಅದಕ್ಕಾಗಿ ನನ್ನ ಮಗಳು ತಗೊಂಡ್ಳು. ಮಾತೆ ಮೇರಿ ಸೇನೆ ಬೇಗೂರು ನೋಡಿ ಎಷ್ಟು ಶ್ರಮಪಟ್ಟು ಮಾಡ್ತಾ ಇದ್ದಾರೆ. ನಮ್ಮ ಮೇನ್ ಈವೆಂಟ್ MC ಫ್ರಾನ್ಸಿಸ್ ಅಣ್ಣ ಸುಸ್ತಾಗಿ ಚಪಾತಿ ಚಿಕನ್ ತಿಂತವ್ರೆ. ಇವಾಗ ಗೇಮ್ಸ್ನ ಶುರು ಮಾಡೋ ಸಮಯ. ಬನ್ನಿ, ಪ್ರತಿಯೊಂದು ಗೇಮ್ಸು ಯಾವ ರೀತಿ ಆಡಿದ್ರು, ನಮ್ಮ ಫ್ಯಾಮಿಲಿ ಯಾವ ರೀತಿ ಎಂಜಾಯ್ ಮಾಡಿದ್ರಿ, ಈ ಒಂದು ಗ್ಲಿಮ್ಸ್ನ ಎಂಜಾಯ್ ಮಾಡಿ. ಯಾರದು ಬಿದ್ದಿದ್ದು? ನಾನು ಸರಿ ಟ್ರೈ ಮಾಡ್ತೀನಿ.
ಇದು ನೋಡಿ ಪಿಕ್ನಿ ಅಂತ ಶಾರ್ಪ್ ಆಗಿ ಆಡ್ತಾರೆ. ID card. Scissor. Scissor. 1 number. 3, 2, 1. ಈಗ ಗೊತ್ತಲ್ಲ 3, 2, 1. ಆಲ್ ದ ಬೆಸ್ಟ್. Scissor. ಇನ್ನು ಇದೆ ನೋಡಿ, ಇನ್ನು ಇದೆ. ಪೆನ್ಸಿಲ್. ಓಕೆ. ಟೇಪ್. ಇಲ್ಲಿದೆ ನೋಡಿ, ಇನ್ನು ಕೆಲವು ಐಟಮ್ಸ್ ಇದೆ ನೋಡಿ. ಸ್ಕೆಚ್. ಓಕೆ. ನೆಕ್ಸ್ಟ್ ಪೆನ್. ID card. ಓ ಸೂಪರ್. ಸ್ಕೆಚ್. ಮಾರ್ಕರ್. ಓಕೆ. ಶಾರ್ಪ್ನರ್. ಎರೇಸರ್. ಪೌಡರ್. ಯಾರು ಕಲೆಕ್ಟ್ ಮಾಡಿದ್ರು ಜಾಸ್ತಿ? 1, 2, 3. ಇದ್ಯಾರು ಕಲೆಕ್ಟ್ ಮಾಡಿದ್ರು? ಇಲ್ಲಿಂದ ಇದು ಓಕೆ. ಸೂಪರ್. ಓಕೆ ಗುಡ್. Only one difference. ವೆರಿ ಗುಡ್. ವೆರಿ ಗುಡ್. ಸೂಪರ್. ಇಲ್ಲಿ ಓಕೆ ರೆಡಿನಾ? ಓಕೆ. ಅಮ್ಮನ ಕ್ಲಾಪ್ ಬೇಕು, ಅಪ್ಪ ಅಮ್ಮನ ಒಂದು ನೋಡಿ ಕ್ಲಾಪ್ ಬೇಕು. ಥಿಂಕ್ ಆಲ್ ದ ಬೆಸ್ಟ್. ಯಾರಿಗೆ ಹೇಳ್ತೀಯಾ? ಯಾರು ಗೆಲ್ಬೇಕಾ? ಇಬ್ರು ಆಗಲ್ಲ. ಓಕೆ ನೋಡೋಣ ಹಾಗಾದ್ರೆ. ರೆಡಿ? ಪೆನ್ಸಿಲ್. ಮಾರ್ಕರ್. ಯೈ ಪೌಡರ್. ಸಿಸರ್. ಎಲ್ಲದು ID card. ಓಕೆ ಇದು 4 ಇದೆ, ಟ್ರೈ ಮಾಡಿ. ಸ್ಕೇಲ್. ಯೈ ನೆಕ್ಸ್ಟ್ ಶಾರ್ಪ್ನರ್. ಸ್ಕೆಚ್. ನೀನು ಅದು ಹತ್ರ ಇದೆ. ತಗೋ ಟ್ರೈ ಮಾಡಿದ್ದೀರಾ? ಇಲ್ಲ ನೋಡಿದ್ರಾ? ಓಕೆ ಸ್ಟಾರ್ಟ್ ಮಾಡಿ ಮೇಡಮ್. ಹೋಯ್ತು. ಇಲ್ಲ ಒಳಗಡೆ ಮನೆ ಒಳಗಡೆ. ಕ್ಯಾಡ್ ಅಲ್ಲಿ ಹೊಡಿಬೇಕು, ಯೆಲ್ಲೋ ಕಲರ್ಗೆ. ಮೆತ್ತಿಗೆ ಹೊಡಿ, ಹಂಗೆ ಹೊಡಿ. ವೆರಿ ಗುಡ್. ಸೂಪರ್. ಓಕೆ 1, 2, 3 ಗೋ. ಸೂಪರ್. ಅಲ್ಲಿ ಸೇವೆಗೆ ಬಂದಂಥ ಬ್ರದರ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಒಂದು ಕಾಂಟ್ರಿಬ್ಯೂಷನ್ನ ಎಂಜಾಯ್ ಮಾಡಿದ್ದಾರೆ. ಆ ಗ್ಲಿಮ್ಸ್ನ ನೋಡಿ. ಹಿಂಗ್ ಹೊಡಿಬೇಕು. ಮೇನ್ ಇವೆಂಟ್ MC ಸುಸ್ತಾಗಿ ಕೂತಿದ್ದಾರೆ. ಚಿಕನ್ನು ಚಪಾತಿ ಎಲ್ಲ ತಿಂದು ಇವಾಗ ಮುಗಿಸುವಂಥ ಸಮಯ. ಈ ಒಂದು ಮಿಷನ್ ಸಂಡೆಯ ಮೇನ್ ಉದ್ದೇಶ ಬಂದು ಪ್ರೇಯರ್ ಆ್ಯಂಡ್ ಫೈನಾನ್ಷಿಯಲ್ ಸಪೋರ್ಟ್ ಕೊಡೋದು. ಈ ಮಿಷನಿಂದ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತಾರೆ. ಈ ಒಂದು ಕಾರ್ಯನ ಪೋಪ್ ಪಯಸ್ 11 1926 ಆರಂಭಿಸಿದ್ದನ್ನು ಇಲ್ಲಿವರೆಗೂ ನಮ್ಮ ಕ್ರಿಶ್ಚಿಯನ್ಸು ತಮ್ಮ ಉದಾರ ಮನಸ್ಸಿನಿಂದ ಕೊಟ್ಟು ತಮ್ಮ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಮತ್ತು ಸುವಾರ್ಥ ಪ್ರಸಾರ ಭಾನುವಾರನ ಯಶಸ್ವಿಯಾಗಿ ಪೂರ್ಣಗೊಳಿಸ್ಕೊಂಡು ಬರ್ತಾ ಇದ್ದಾರೆ. ಸುವಾರ್ಥ ಪ್ರಸಾರ ಭಾನುವಾರ ಏನಂತ ನೀವು ತಿಳ್ಕೊಂಡಿದ್ದೀರಾ ಮತ್ತು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಜನಗಳಂತ ತಿಳ್ಕೊಂಡಿದ್ದೀರಾ. ಥ್ಯಾಂಕ್ ಯು. ನೀವು ಈ ವಿಡಿಯೋನ ಎಂಜಾಯ್ ಮಾಡಿ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನೆಕ್ಸ್ಟ್ ಇಯರ್ ಇಲ್ಲಿ ಬರ್ಬೇಕಂದ್ರೆ ನಮ್ಮ ಅಪ್ಪನ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.